ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ರೆಗ್ನೆನ್ಸಿಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡ್ತಿರ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಪ್ರೆಗ್ನೆನ್ಸಿಯಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ನಾರ್ಮಲ್ ಪ್ರೆಗ್ನೆನ್ಸಿ ಅಂತ, ಇನ್ನೊಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ. ಇದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗಲ್ಲೇ ಗೊತ್ತಾಗುತ್ತೆ. ಸಾಮಾನ್ಯವಾಗಿ 4ನೇ ವಾರದಿಂದ 12ನೇ ವಾರದ ಪ್ರೆಗ್ನೆನ್ಸಿಲಿ ಬೆಳವಣಿಗೆ ಆಗ್ತಿರುತ್ತೆ. ಆದರೆ ಮೊದಲು ಯಾವುದೇ ಸಿಮ್ಟಮ್ಸ್ ನಮಗೆ ಗೊತ್ತಾಗಲ್ಲ. ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಹೇಗಾಗುತ್ತೆ ಅಂದರೆ, ಓವರಿಯಿಂದ ಎಗ್ ರಿಲೀಸ್ ಆಗಿ ಟ್ಯೂಬ್ ಹತ್ರನೇ ಸ್ಟ್ರಕ್ ಆಗಿ ಉಳ್ಕೊಬಿಡುತ್ತೆ. ಆವಾಗ ಸ್ಪರ್ಮ್ ಹೋಗಿ ಆ ಎಗ್ ಒಳಗಡೆ ಕೂತ್ಕೊಳ್ಳುತ್ತೆ, ಅಲ್ಲೇ ಬೆಳವಣಿಗೆ ಆಗ್ತಿರುತ್ತೆ. ಪೀರಿಯಡ್ ಮಿಸ್ ಆಗುತ್ತೆ. ಪೀರಿಯಡ್ ಮಿಸ್ ಆದ ತಕ್ಷಣ ನಾವು ಚೆಕ್ ಮಾಡ್ತೀವಿ, ಅದರಲ್ಲಿ ಸೇಮ್ ಪಾಸಿಟಿವ್ ಬರುತ್ತೆ, ಡಬಲ್ ಮಾರ್ಕ್ ಬಂದು ಪಾಸಿಟಿವ್ ಬರುತ್ತೆ. ಆದರೆ ಸಿಮ್ಟಮ್ಸ್ ಬಂದು ನಾರ್ಮಲ್ ಪ್ರೆಗ್ನೆನ್ಸಿ ಥರ ಇರಲ್ಲ. ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯ ಸಿಮ್ಟಮ್ ಹೇಗಿರ್ತವೆ ಅಂತಂದರೆ, ಒಂದು ವಜೈನಲ್ ಬ್ಲೀಡಿಂಗ್ ಜಾಸ್ತಿ ಆಯ್ತಿರುತ್ತೆ, ಮತ್ತು ಪೆಲ್ವಿಕ್ ಪೇನ್ ಬರ್ತಿರುತ್ತೆ, ಮತ್ತು ವಾಂತಿ, ಹೊಟ್ಟೆ ಸೆಳೆತ, ಹೊಟ್ಟೆ ನೋವು, ಹಾಗೆ ಭುಜ, ಕುತ್ತಿಗೆ ನೋವು ಇವೆಲ್ಲ ಸಹ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಸರ್ಜರಿ ಮೂಲಕನೇ ತೆಗಿಬೇಕಾಗುತ್ತೆ ಪಾಪನ. ಇದು ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಆಗಲ್ಲ, ರೇರು. ಸೊ ಇದ್ರ ಬಗ್ಗೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಮ್ಮದು ಆಲ್ಮೋಸ್ಟ್ ನಾರ್ಮಲ್ ಪ್ರೆಗ್ನೆನ್ಸಿನೇ ಇಲ್ಲಿ ಆಗೋದು. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಷಯ. ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.